ಕರ್ನಾಟಕದ ಅತ್ಯಂತ ಶಕ್ತಿಯುತ, ಗೌರವಾನ್ವಿತ ಮತ್ತು ಜನಮನಗಳಲ್ಲಿ ಅಚ್ಚಳಿಯದ ಸ್ಥಾನ ಪಡೆದಿರುವ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಾಲಯ ಅಗ್ರಸ್ಥಾನದಲ್ಲಿದೆ. ಇಲ್ಲಿ ಆರಾಧಿಸಲ್ಪಡುವ ಶ್ರೀ ಚೌಡೇಶ್ವರಿ ದೇವಿಯ ಮಹಿಮೆ ಜನಪದ ಕಥೆಗಳು, ಅನುಭವಗಳು ಮತ್ತು ಭಕ್ತರ ನಂಬಿಕೆಗಳಲ್ಲಿ ಅನೇಕ ರೂಪಗಳಲ್ಲಿ ವ್ಯಕ್ತವಾಗಿವೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಶಿವ ಮತ್ತಿದು ನನ್ನ ಸುಂದರ ಕುಟುಂಬ. ಇಂದು ನಾವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡ್ತಾ ಇದ್ದೇವೆ. ಪಶ್ಚಿಮ ಘಟ್ಟಗಳ ಹಸಿರು ಕಾನನ, ಶರಾವತಿ ನದಿಯ ಸುಂದರ ಜಲಾಶಯ ಮತ್ತು ಪ್ರಕೃತಿಯ ಅದ್ಭುತ ಸೌಂದರ್ಯದಿಂದ ಸುತ್ತುವರಿದ ಈ ಪವಿತ್ರ ಕ್ಷೇತ್ರ ಕೇವಲ ದೇವಸ್ಥಾನ ಮಾತ್ರವಲ್ಲ, ಭಕ್ತರಿಗೆ ಆತ್ಮಶಾಂತಿ, ಭರವಸೆ ಮತ್ತು ದೈವಿಕ ಅನುಭವಗಳನ್ನು ನೀಡುವ ಒಂದು ತೀರ್ಥ ಕ್ಷೇತ್ರವಾಗಿದೆ. ಮೊದಲೆಲ್ಲ ಸಿಗಂದೂರೇಶ್ವರಿಯ ದರ್ಶನ ಪಡೆಯಬೇಕು ಅಂದರೆ ಭಕ್ತರು ಲಾಂಚ್ ಅಥವಾ ಫೆರ್ರಿ ಮೂಲಕ ಶರಾವತಿ ನದಿಯ ಹಿನ್ನೀರನ್ನು ದಾಟಿ ಬರಬೇಕಿತ್ತು. ಅದೂ ಕೂಡ ಹವಾಮಾನ, ಮಳೆ ಮತ್ತು ನದಿಯ ನೀರಿನ ಮಟ್ಟವನ್ನೆಲ್ಲ ಅಳೆದು ತೂಗಿ ನೋಡಿದ ನಂತರವಷ್ಟೇ ಲಾಂಚ್ಗಳನ್ನು ನೀರಿಗೆ ಇಳಿಸ್ತಾ ಇದ್ದದ್ದು. ಹೀಗಾಗಿ ಜನರು ದೇವಿಯ ದರ್ಶನ ಪಡೆಯೋದಕ್ಕೆ ಕಷ್ಟಪಡಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಜುಲೈ 2025ರಿಂದ ಆ ಕಷ್ಟಗಳೆಲ್ಲ ದೂರವಾಗಿವೆ. ಯಾಕಂದರೆ ಈಗ ಕೇಂದ್ರ ಸರ್ಕಾರದ ಸಹಾಯದಿಂದ ಶರಾವತಿ ನದಿಯ ಹಿನ್ನೀರಿನ ಮೇಲೊಂದು ಅದ್ಭುತವಾದ ಸೇತುವೆ ಕಟ್ಟಲಾಗಿದೆ. ಸುಮಾರು 2.5 ಕಿಲೋಮೀಟರ್ ಉದ್ದವಿರುವ ಈ ಸೇತುವೆ ಇಲ್ಲಿನ ಪ್ರಯಾಣದ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿದೆ. ಇನ್ಮೇಲೆ ಸಿಗಂದೂರಿಗೆ ಬರುವ ಭಕ್ತರು ಹಗಲು ರಾತ್ರಿ ಯಾವಾಗ ಬೇಕಾದರೂ ನೇರವಾಗಿ ವಾಹನದಲ್ಲಿ ಸಿಗಂದೂರಿಗೆ ತಲುಪಬಹುದು. ಈ ಭವ್ಯವಾದ ಸೇತುವೆಯ ಡ್ರೋನ್ ವಿಡಿಯೋವನ್ನು ತೋರಿಸ್ತಾ ನಾನು ನಿಮಗೆ ಸಿಗಂದೂರಿನ ಇತಿಹಾಸವನ್ನು ತಿಳಿಸಿಕೊಡ್ತೇನೆ. ಇಂದು ಸಾವಿರಾರು ಭಕ್ತರನ್ನ ಆಕರ್ಷಿಸ್ತಾ ಇರುವ ಈ ಪವಿತ್ರ ಸ್ಥಳದ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ. ಸುಮಾರು 200 ವರ್ಷಗಳ ಹಿಂದೆ ಈ ಕ್ಷೇತ್ರದಲ್ಲಿ ಮಡೆನೂರು ಎಂಬ 100 ಜನರ ಒಂದು ಸಣ್ಣ ಗ್ರಾಮವಿತ್ತು. ಕೃಷಿ ಮತ್ತು ಬೇಟೆಗಳೇ ಈ ಜನರ ಮುಖ್ಯ ಕಸವಾಗಿದ್ವು. ಈ ಗ್ರಾಮದಲ್ಲಿದ್ದ ಶೇಷಪ್ಪ ನಾಯಕ ಎಂಬ ಭಕ್ತ ದೇವಿ ಚೌಡೇಶ್ವರಿಯನ್ನು ಜಗತ್ತಿಗೆ ಪರಿಚಯಿಸಿದ ಕಾರಣಕರ್ತರು. ಹಿಂದಿನ ಕಾಲದಲ್ಲಿ ಶರಾವತಿಯ ಹಿನ್ನೀರಿನ ಹಿಂದಿರುವ ಶೀಗೆ ಕಣಿವೆ ಒಂದು ದಟ್ಟ ಅರಣ್ಯವಾಗಿತ್ತು. ಇಲ್ಲಿ ಕಡವೆ, ಕಾಡುಕುರಿ, ಬರ್ಕ, ಮೊಲ, ಹಂದಿ, ಕಾಡುಕೋಣಗಳು ಜೊತೆಗೆ ಹುಲಿ, ಚಿರತೆಗಳು ಕೂಡ ವಾಸವಾಗಿದ್ವು. ಶೇಷಪ್ಪನವರ ಊರಿನಲ್ಲಿ ಹಬ್ಬದ ಮರುದಿನ ಇಲಾಡಿ ಎಂಬ ಸಂಪ್ರದಾಯದಂತೆ ಗಂಡಸರು ಬೇಟೆಗೆ ಹೋಗುವ ಪದ್ಧತಿ ಇತ್ತು. ಶೇಷಪ್ಪ ನಾಯಕರು ಕೂಡ ಬೇಟೆಯ ಹವ್ಯಾಸಿಗಳಾಗಿದ್ದರು. ಒಂದು ರಾತ್ರಿ ಊರಿನ ಗಂಡಸರು ಬೇಟೆಗೆ ಹೋದಾಗ ಶೇಷಪ್ಪನವರು ತಂಡದಿಂದ ಬೇರ್ಪಟ್ಟು ಬಿಡ್ತಾರೆ. ಕಗ್ಗತ್ತಲು, ದಟ್ಟವಾದ ಕಾಡು, ಅದರಲ್ಲೂ ಪ್ರಾಣಿಗಳ ಶಬ್ದ ಕೇಳಿ ಎಂದೂ ಹೆದರದ ಶೇಷಪ್ಪನವರ ಕೈಕಾಲು ನಡುಗಲಿಕ್ಕೆ ಶುರುವಾಗುತ್ತೆ. ಆಗ ಅವರು ತಾವು ನಂಬಿದ್ದ ದೈವವನ್ನು ಪ್ರಾರ್ಥಿಸಿ ಒಂದು ಮರದ ಬುಡಕ್ಕೆ ಒರಗಿ ಕುಳಿತುಕೊಳ್ತಾರೆ. ಆಗ ತೀವ್ರ ಮಂಪರಿನ ನಡುವೆ ದಿವ್ಯ ಪ್ರಭೆಯೊಂದು ಗೋಚರಿಸಿ ಶಂಖ, ಚಕ್ರ, ಗದಾಧಾರಿಯಾದ ದೇವಿಯ ರೂಪ ಕಾಣಿಸುತ್ತೆ. ಆ ದಿವ್ಯ ರೂಪದಿಂದ, ಮಗು ಹೆದರಬೇಡ, ನಾನು ಈ ಕಾಡಿನ ವನದೇವತೆ, ನಿನ್ನೆದುರಿಗಿರುವ ಶಿಲೆಯಲ್ಲೇ ನನ್ನ ಸ್ಥಾನವಿದೆ, ನೀನಿದಕ್ಕೆ ದಿನವೂ ಪೂಜೆ ಮಾಡು, ಈ ಸ್ಥಳ ಒಂದು ಶಕ್ತಿಪೀಠವಾಗುತ್ತೆ ಎಂಬ ಸಂದೇಶ ಬರುತ್ತೆ. ಶೇಷಪ್ಪನವರಿಗೆ ಮಂಪರು ಕಡಿಮೆಯಾದಾಗ ಸುತ್ತಮುತ್ತ ಮತ್ತದೇ ಕತ್ತಲೆ. ಆದರೆ ಅವರ ಮನಸ್ಸಿನಲ್ಲಿ ದೇವಿಯ ದರ್ಶನ ಅಚ್ಚೊತ್ತಿದಂತಾಗಿತ್ತು. ಈ ಅನುಭವವನ್ನು ಅವರು ಹಲವಾರು ಬ್ರಾಹ್ಮಣರಿಗೆ ತಿಳಿಸಿದಾಗ ಅವರೆಲ್ಲ ಇದು ನಿಮ್ಮ ಪುಣ್ಯ, ದೇವಿಯ ಆದೇಶವನ್ನು ಪಾಲಿಸಿ ಅಂತ ಸಲಹೆ ಕೊಡ್ತಾರೆ. ಶೇಷಪ್ಪನವರು ಅಂದಿನಿಂದ ದೇವಿಗೆ ಪ್ರತಿದಿನವೂ ಪೂಜೆ ಪುನಸ್ಕಾರಗಳನ್ನು ಶುರು ಮಾಡ್ತಾರೆ. ನಂತರ 1938ರಲ್ಲಿ ದೇವಿಗೆ ಬೆಳ್ಳಿ ಮುಖವಾಡ ಸಮರ್ಪಿಸಿ ಚೌಡಿಬನದಲ್ಲಿ ಶತಚಂಡಿ ಯಾಗವನ್ನು ನಡೆಸಲಾಗುತ್ತೆ. ಆದರೆ ಮುಂದಿನ ವರ್ಷಗಳಲ್ಲಿ ಹಿರೇಭಾಸ್ಕರ ಮತ್ತು ನಂತರ ಲಿಂಗನಮಕ್ಕಿ ಜಲಾಶಯಗಳ ನಿರ್ಮಾಣದಿಂದ
ಇಡೀ ಗ್ರಾಮ ಮತ್ತು ಜಮೀನುಗಳು ನೀರಿನಲ್ಲಿ ಮುಳುಗಿ ಹೋಗ್ತವೆ. ಶೇಷಪ್ಪನವರು ದಾರಿ ಕಾಣದೆ ಬೇರೆಡೆ ವಾಸ್ತವ್ಯ ಮಾಡಿ ಅಲ್ಲಿಂದ ದೇವಸ್ಥಾನಕ್ಕೆ ಬಂದು ಪೂಜೆ ಮುಂದುವರಿಸ್ಕೊಂಡು ಹೋಗ್ತಾರೆ. ಬಳಿಕ ಹೊಳೆಕೊಪ್ಪದಲ್ಲಿ ದೇವಾಲಯ ಕಟ್ಟಲು ಪ್ರಯತ್ನಿಸಿದ್ರೂ ದೇವಿಯ ಸಮ್ಮತಿ ಸಿಗಲ್ಲ. ಜ್ಯೋತಿಷಿಗಳನ್ನು ಕೇಳಿಸಿದಾಗ ಅವರು ಚೌಡೇಶ್ವರಿಗೆ ಹೊಳೆಯಾಚೆ ಬರೋಕೆ ಮನಸ್ಸಿಲ್ಲ ಅಂತ ತಿಳಿಸ್ತಾರೆ. ಹೀಗಾಗಿ ಪೂಜೆಯನ್ನ ನದಿಯ ದಡದಲ್ಲೇ ನಡೆಸ್ಕೊಂಡು ಬರಲಾಗುತ್ತೆ. 1980ರಲ್ಲಿ ಶೇಷಪ್ಪನವರು ತೀರ್ಕೊಳ್ತಾರೆ. ಆಗ ದೇವಾಲಯದ ಉಸ್ತುವಾರಿಯನ್ನು ಶೇಷಪ್ಪನವರ ಮಗ ರಾಮಪ್ಪನವರು ವಹಿಸಿಕೊಂಡು ಪೂಜೆಯನ್ನು ಮುಂದುವರಿಸ್ಕೊಂಡು ಬರ್ತಾರೆ. 1985ರ ಸುಮಾರಿನಲ್ಲಿ ರಾಮಪ್ಪನವರ ಕನಸಿನಲ್ಲಿ ದೇವಿ ಗೋಚರಿಸಿ ಶರಾವತಿಯ ಹಿನ್ನೀರಿನ ಕಾಡಿನಲ್ಲಿರುವ ಸ್ಥಳದಲ್ಲಿ ಗುಡಿ ಕಟ್ಟು ಅನ್ನುವ ಸೂಚನೆ ನೀಡ್ತಾಳೆ. ಆಗ ಅವರು ಕನಸಿನಲ್ಲಿ ಕಂಡ ಜಾಗವನ್ನು ಹುಡುಕಿದಾಗ ಕಳಸವಳ್ಳಿ ಗ್ರಾಮದ ಸಿಗಂದೂರು ಮಜಿರೆಯ ಮೇಲ್ಭಾಗದಲ್ಲಿ ಆ ಸ್ಥಳ ಸಿಗುತ್ತೆ. 1987ರಲ್ಲಿ ಅವರು ದೇವಾಲಯದ ನಿರ್ಮಾಣ ಕಾರ್ಯ ಪ್ರಾರಂಭಿಸ್ತಾರೆ. ಸಿಗಂದೂರಿಗೆ ಆ ಕಾಲದಲ್ಲಿ ರಸ್ತೆ ಇಲ್ಲದ ಕಾರಣ ಊರಿನವರೇ ಸಿಮೆಂಟು, ಕಲ್ಲು, ಮರಳನ್ನು ತಲೆಯ ಮೇಲೆ ಹೊತ್ತು ಕೆಲಸ ಮಾಡ್ತಾರೆ. ದೇವಾಲಯದ ನಿರ್ಮಾಣ ಸಂಪೂರ್ಣಗೊಂಡಾಗ ಮೂಲಶಿಲೆಯನ್ನು ಸಿಗಂದೂರಿಗೆ ತಂದು 1990ರ ಫೆಬ್ರವರಿ 12ರಿಂದ 14ರವರೆಗೆ ನಡೆದ ಅದ್ಧೂರಿ ಉತ್ಸವದ ಸಮಯದಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ. 1993ರಲ್ಲಿ ರಾಮಪ್ಪನವರು ಸಂಪೂರ್ಣವಾಗಿ ಸಿಗಂದೂರಿನಲ್ಲಿ ವಾಸ್ತವ್ಯ ಹೂಡಿ ಕ್ಷೇತ್ರಾಭಿವೃದ್ಧಿಯಲ್ಲಿ ತೊಡಗಿಕೊಳ್ತಾರೆ. 1995ರಿಂದ ಗರ್ಭಗುಡಿ, ದರ್ಶನ ಸ್ಥಳ, ಪ್ರಾಕಾರ, ಯಾಗಶಾಲೆ, ಕಚೇರಿ, ಸೇವಾ ಕೌಂಟರ್, ಅಂಗಡಿಗಳು, ಕಲ್ಯಾಣ ಮಂಟಪ, ತಂಗುದಾಣ, ಅನ್ನದಾಸೋಹ ಕೇಂದ್ರ ಈ ಎಲ್ಲ ಸೌಕರ್ಯಗಳನ್ನು ನಿರ್ಮಿಸ್ತಾರೆ. 2005ರವರೆಗೆ ಸ್ಥಳೀಯರಿಗಷ್ಟೇ ಪರಿಚಯವಾಗಿದ್ದ ಸಿಗಂದೂರು ಇಂದು ರಾಜ್ಯಾದ್ಯಂತ ಒಂದು ಪ್ರಸಿದ್ಧವಾದ ಶಕ್ತಿಪೀಠವಾಗಿದೆ. ದೇಶದ ಪ್ರಧಾನಮಂತ್ರಿಗಳು ಕೂಡ ತಮ್ಮ ಭಾಷಣಗಳಲ್ಲಿ ಸಿಗಂದೂರು ಚೌಡೇಶ್ವರಿ ದೇವಿಯ ಹೆಸರನ್ನು ಉಲ್ಲೇಖಿಸಿರೋದು ಇದರ ಮಹತ್ವಕ್ಕೆ ಸಾಕ್ಷಿ. ನಾವು ಬ್ರಿಡ್ಜ್ ನೋಡಿಕೊಂಡು ಸಿಗಂದೂರಿಗೆ ಬರ್ತಿದ್ದಾಗ ನಮಗೆ ಮೊದಲಿಗೆ ಕಾಣಿಸ್ಕೊಳ್ಳೋದೇ ದೇವಾಲಯದ ಈ ಭವ್ಯವಾದ ಮಹಾದ್ವಾರ. ಈ ಕಮಾನನ್ನು ಮೇನ್ ರೋಡ್ನ ಪಕ್ಕದಲ್ಲೇ ನಿರ್ಮಿಸಿರೋದು ಇಲ್ಲಿಗೆ ಬರುವ ಭಕ್ತರಿಗೆ ದೇವಾಲಯ ಯಾವ ದಿಕ್ಕಿನಲ್ಲಿದೆ ಅನ್ನೋದನ್ನ ಸುಲಭವಾಗಿ ತಿಳಿಯುವಂತೆ ಮಾಡಲಿಕ್ಕೆ. ಈ ಮಹಾದ್ವಾರದಿಂದ ಒಳಗೋದ್ರೆ ಮುಖ್ಯ ದೇವಾಲಯ ಇನ್ನೂ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿದೆ. ಸಿಗಂದೂರಿಗೆ ಸರ್ಕಾರದ ಅನೇಕ ಬಸ್ಗಳು ಕೂಡ ಲಭ್ಯವಿರುತ್ತೆ. ಆದರೆ ಅವುಗಳ ಸಮಯ ನಿರ್ದಿಷ್ಟವಾಗಿರೋದ್ರಿಂದ ಬಸ್ನಲ್ಲಿ ಪ್ರಯಾಣಿಸುವವರು ಸಮಯವನ್ನ ಮುಂಚಿತವಾಗಿಯೇ ಪರಿಶೀಲಿಸಿಕೊಳ್ಳೋದು ಉತ್ತಮ. ಮಹಾದ್ವಾರವನ್ನು ದಾಟಿ ದೇವಾಲಯದ ಕಡೆಗೆ ಬಂದಾಗ ದೊಡ್ಡ ಪಾರ್ಕಿಂಗ್ ಪ್ರದೇಶಕ್ಕೆ ಬರ್ತೇವೆ. ಸಿಗಂದೂರು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರೋದ್ರಿಂದ ಇಲ್ಲಿ ಪ್ರತಿದಿನವೂ ಸಾವಿರಾರು ಭಕ್ತರು ಆಗಮಿಸ್ತಾರೆ. ಹೆಚ್ಚಿನವರು ಸ್ವಂತ ಕಾರುಗಳಲ್ಲಿ ಅಥವಾ ಪ್ರವಾಸಿ ಬಸ್ಸುಗಳಲ್ಲಿ ಹೋಗಿ ದೇವಿಯ ದರ್ಶನ ಪಡೀತಾರೆ. ಇದು ದೇವಾಲಯದ ಮುಖ್ಯ ಗೇಟು. ಇಲ್ಲಿಂದ ಮುಂದಕ್ಕೆ ನಡೆಯುತ್ತಾ ದೇವಾಲಯದ ಸುತ್ತಮುತ್ತಲಿನ ಸ್ಥಳಗಳನ್ನು ಒಂದೊಂದಾಗಿ ನೋಡೋಣ. ಸಿಗಂದೂರಿಗೆ ನೀವು ಯಾವ ದಿಕ್ಕಿನಿಂದ ಬಂದರೂ ಪಶ್ಚಿಮ ಘಟ್ಟದ ದಟ್ಟ ಕಾಡುಗಳನ್ನು, ಕಿರಿದಾದ ಗುಡ್ಡಗಾಡನ್ನು ದಾಟ್ಕೊಂಡೇ ಬರಬೇಕಾಗುತ್ತೆ. ಈ ಪ್ರದೇಶ ಸಂಪೂರ್ಣವಾಗಿ ಕಾಡಿನಿಂದ ಸುತ್ತುವರೆದಿರೋದ್ರಿಂದ ಹತ್ತಿರದಲ್ಲಿ ಯಾವುದೇ ದೊಡ್ಡ ಪಟ್ಟಣ ಸಿಗೋದಿಲ್ಲ. ನೀವು ಸಾಗರದ ಕಡೆಯಿಂದ ಬಂದರೂ ಇಲ್ಲ ಅಥವಾ ಕುಂದಾಪುರದ ಕಡೆಯಿಂದ ಬಂದರೂ ಇಲ್ಲ. ಆದ್ದರಿಂದ ಇಲ್ಲಿಗೆ ಬರುವಾಗ ಸ್ವಲ್ಪ ಮುಂಚಿತವಾಗಿಯೇ ರೆಡಿಯಾಗಿ ಹೊರಡೋದು ತುಂಬ ಒಳ್ಳೆಯದು. ದೇವಾಲಯದ ಗೇಟನ್ನು ದಾಟಿ ಮುಂದಕ್ಕೆ ಬಂದರೆ ರಸ್ತೆಯ ಬಲಭಾಗದಲ್ಲಿ ಹಲವಾರು ಅಂಗಡಿಗಳು ಮತ್ತು ಸಣ್ಣ ಹೋಟೆಲ್ಗಳು ಕಾಣಿಸ್ತವೆ. ಸಿಗಂದೂರಿನಲ್ಲಿ ದೇವಾಲಯದ ಭೋಜನ ಶಾಲೆ ಬಿಟ್ಟರೆ ಬೇರಾವ ದೊಡ್ಡ ಹೋಟೆಲ್ ಇಲ್ಲ. ಹಾಗಾಗಿ ನೀವು ಈ ಸಣ್ಣ ಹೋಟೆಲ್ಗಳಿಗೆ ಭೇಟಿ ಕೊಡಬೇಕಾಗುತ್ತೆ. ಇಲ್ಲಿಯ ತಿಂಡಿಗಳಿಗೂ ಕೂಡ ಒಳ್ಳೆ ಬೇಡಿಕೆ ಇದೆ. ವಿಶೇಷವಾಗಿ ಬಿಸಿ ಬಿಸಿ ಬಜ್ಜಿ, ಬೋಂಡಾ ಮತ್ತು ಚುರುಮುರಿ ಇಲ್ಲಿ ಪ್ರಸಿದ್ಧ.
ಈ ಅಂಗಡಿಗಳನ್ನೆಲ್ಲ ದಾಟ್ಕೊಂಡು ಮುಂದಕ್ಕೆ ನಡೆದ್ರೆ ನಾವು ದೇವಸ್ಥಾನದ ಮುಂಭಾಗಕ್ಕೆ ತಲುಪ್ತೇವೆ. ಇಲ್ಲಿ ಸಹ ಹಲವಾರು ಅಂಗಡಿ ಮುಂಗಟ್ಟುಗಳು ಇದ್ದು ಭಕ್ತರಿಗೆ ಬೇಕಾಗುವ ಪೂಜೆ ಸಾಮಗ್ರಿಗಳು, ನೆನಪಿಗಾಗಿ ಕೊಳ್ಳುವ ವಸ್ತುಗಳು ಮತ್ತು ಇನ್ನೂ ಹಲವು ಮಳಿಗೆಗಳಿವೆ. ವೀಕ್ಷಕರೇ, ಇದು ಸಿಗಂದೂರು ದೇವಿಯ ದೇವಾಲಯದ ಮುಖ್ಯ ದ್ವಾರ. ಇಲ್ಲಿಂದ ಮೆಟ್ಟಿಲುಗಳನ್ನು ಇಳಿದು ಮುಂದುವರೆದ್ರೆ ದೇವಾಲಯಕ್ಕೆ ಹೋಗ್ತೀವಿ. ಹಾಗಿದ್ರೆ ಬನ್ನಿ, ದೇವಾಲಯದ ಆವರಣವನ್ನು ನೋಡುತ್ತಾ ಮುಂದುವರಿಯೋಣ. ಮೆಟ್ಟಿಲುಗಳನ್ನ ದಾಟಿದ ತಕ್ಷಣವೇ ದೇವಾಲಯದ ಮಾಹಿತಿ ಕೇಂದ್ರ ಸಿಗುತ್ತೆ. ದೇವಾಲಯದ ಇತಿಹಾಸ, ಸೇವೆಗಳು ಅಥವಾ ವ್ಯವಸ್ಥೆಗಳ ಬಗ್ಗೆ ನಿಮಗೆ ಯಾವುದಾದ್ರೂ ಮಾಹಿತಿ ಬೇಕಾದಲ್ಲಿ ನೀವು ಇಲ್ಲಿ ವಿಚಾರಿಸಬಹುದು. ಸ್ವಲ್ಪ ಮುಂದೆ ನಡೀತಾ ಇದ್ದಂತೆ ನಮ್ಮ ಸಿಗಂದೂರು ಎನ್ನುವ ಸುಂದರವಾದ ಬೋರ್ಡ್ ಇದೆ. ಇಲ್ಲಿ ಎಲ್ಲರೂ ನಿಂತು ಫೋಟೋ ಕ್ಲಿಕ್ಕಿಸ್ಕೊಳ್ತಾ ಇದ್ರು. ಫೋಟೋ ತೆಗೆಸ್ಕೊಳ್ಳೋಕೆ ಅಂತಾನೆ ಮಾಡಿರೋ ಜಾಗ ಇದು. ಅಲ್ಲಿಂದ ಮುಂದಕ್ಕೆ ನಡೆಯುವಾಗ ನಮ್ಮ ಎಡಭಾಗದಲ್ಲಿ ದೊಡ್ಡ ಯಜ್ಞಕುಂಡ ಸಿಗುತ್ತೆ. ವಿಶೇಷ ಪೂಜೆಗಳು, ಉತ್ಸವಗಳು ಮತ್ತು ಯಜ್ಞಗಳು ಇಲ್ಲಿ ನಡೀತವೆ. ಇದರ ಮುಂದೆಯೇ ಒಂದು ರಂಗಮಂಟಪ ಇದೆ. ವಿಶೇಷ ದಿನಗಳಲ್ಲಿ ಇಲ್ಲಿ ಅಪಾರ ಭಕ್ತರ ಗುಂಪು ಸೇರುತ್ತೆ. ಅದಕ್ಕಾಗಿ ಭಕ್ತರು ಸರತಿಯಲ್ಲಿ ನಿಲ್ಲುವಂತೆ ಕಂಬಿಗಳ ಮೂಲಕ ಮಾರ್ಗವನ್ನ ಮಾಡಿದ್ದಾರೆ. ಇನ್ನು ಮುಂದೆ ಸಾಗಿದಾಗ ದೇವಾಲಯದ ಮುಖ್ಯ ಆವರಣದ ಬಳಿ ತಲುಪ್ತೇವೆ. ಈ ವಿಶಾಲವಾದ ಆವರಣಕ್ಕೆ ಸಾಮಾನ್ಯವಾಗಿ ಪ್ರವೇಶ ಇರೋದಿಲ್ಲ. ಭಕ್ತರು ನೇರವಾಗಿ ಸರತಿ ಸಾಲಿನ ಮೂಲಕವೇ ಒಳಗೋಗ್ಬೇಕು. ಇಲ್ಲೇ ಮೂಲೆಯಲ್ಲಿ ಒಂದು ಸೇವಾ ಕೌಂಟರ್ ಕೂಡ ಇದೆ. ಇಲ್ಲಿ ಭಕ್ತರು ವಿವಿಧ ಸೇವೆಗಳ ಟಿಕೆಟ್ಗಳನ್ನು ಪಡೆದುಕೊಂಡು ಮುಂದಕ್ಕೆ ಹೋಗ್ಬೋದು. ಅಲ್ಲಿಂದ ಮುಂದಕ್ಕೆ ಹೋದ್ರೆ ನಾವು ದೇವಾಲಯದ ಒಳಭಾಗಕ್ಕೆ ಪ್ರವೇಶಿಸ್ತೇವೆ. ದೇವಾಲಯದ ಒಳಗೆ ಫೋಟೋ ಅಥವಾ ವಿಡಿಯೋ ಮಾಡೋಕೆ ಅವಕಾಶ ಇರಲಿಲ್ಲ. ಆದ್ರಿಂದ ದೇವಾಲಯದ ಒಳಗಿನ ದೃಶ್ಯಗಳನ್ನು ನಿಮಗೆ ತೋರಿಸೋಕೆ ನಾನು ಇಂಟರ್ನೆಟ್ನಲ್ಲಿ ಲಭ್ಯವಿರುವ ಕೆಲವು ಫೋಟೋಗಳು ಮತ್ತು ವಿಡಿಯೋಗಳನ್ನ ಉಪಯೋಗಿಸಿಕೊಂಡಿದ್ದೇನೆ. ದೇವಾಲಯದ ಒಳಗೆ ಪ್ರವೇಶಿಸಿದಾಗ ದೊಡ್ಡ ಆವರಣದ ಮಧ್ಯದಲ್ಲಿ ದೇವಿ ಚೌಡೇಶ್ವರಿಯ ಗರ್ಭಗುಡಿ ಇದೆ. ಗರ್ಭಗುಡಿಯಲ್ಲಿ ನಾವು ದೇವಿ ಶ್ರೀ ಚೌಡೇಶ್ವರಿಯ ಭವ್ಯವಾಗಿ ಅಲಂಕಾರಗೊಂಡ ದಿವ್ಯ ರೂಪವನ್ನು ನೋಡಬಹುದು. ದೇವಿಯ ಮೂಲ ರೂಪದ ಶಿಲೆಯನ್ನು ಪರಂಪರೆಯಂತೆ ಅಲಂಕರಿಸಿ ಇಲ್ಲಿ ಪೂಜಿಸಲಾಗುತ್ತೆ. ದೇವಿಯ ದರ್ಶನ ಪಡೆದ ನಂತರ ದೇವಾಲಯದಿಂದ ಹೊರಬರ್ತಾ ಇದ್ದಂತೆ ಆಡಳಿತ ಮಂಡಳಿಯ ಹಲವು ಮಳಿಗೆಗಳು ಕಾಣಿಸ್ತವೆ. ಇಲ್ಲಿ ಪ್ರಸಾದ ವಿತರಣೆ ಕೌಂಟರ್, ದೇವಿಗೆ ಅರ್ಪಿಸಿದ ಸೀರೆಗಳು ಮತ್ತು ವಸ್ತ್ರಗಳ ಕೌಂಟರ್, ದೇವಿಯ ಫೋಟೋಗಳು, ವಿಗ್ರಹಗಳು ಮತ್ತು ನೆನಪಿನ ವಸ್ತುಗಳ ಮಳಿಗೆಗಳು ಕೂಡ ಇದ್ದಾವೆ. ಇವುಗಳ ಎದುರಿನಲ್ಲಿ ದೇವಾಲಯದ ಆಡಳಿತ ಕಚೇರಿ ಮತ್ತು ಬುಕ್ಕಿಂಗ್ ಕೌಂಟರ್ಗಳು ಇವೆ. ಇಲ್ಲಿಗೆ ಬರೋ ಭಕ್ತರಿಗೆ ವಸತಿ ವ್ಯವಸ್ಥೆ ಮಾಡಬೇಕೆಂಬ ಉದ್ದೇಶದಿಂದ ದೇವಾಲಯವು ಹಲವಾರು ಅತಿಥಿ ಗೃಹಗಳನ್ನ ನಿರ್ಮಿಸಿದೆ. ಇಲ್ಲಿನ ರೂಮ್ಗಳ ಬೆಲೆ ಸಾಮಾನ್ಯವಾಗಿ 500ರಿಂದ 1200ರವರೆಗೂ ಇರುತ್ತೆ. ಅಲ್ಲಿಂದ ದೇವಾಲಯದ ಹಿಂಭಾಗದ ಕಡೆಗೆ ಬಂದ್ರೆ ಶ್ರೀ ಚೌಡೇಶ್ವರಿ ಕಲ್ಯಾಣ ಮಂಟಪ ಕಾಣಿಸುತ್ತೆ. ಕಲ್ಯಾಣ ಮಂಟಪದ ಪಕ್ಕದಲ್ಲಿರುವ ಕಟ್ಟಡವೇ ಇಲ್ಲಿನ ಗೌರವಾನ್ವಿತ ಧರ್ಮದರ್ಶಿಗಳಾದ ಶ್ರೀ ರಾಮಪ್ಪನವರ ನಿವಾಸ. ಸಿಗಂದೂರು ಕ್ಷೇತ್ರದ ಅಭಿವೃದ್ಧಿ, ಸೌಲಭ್ಯಗಳ ವೃದ್ಧಿ ಮತ್ತು ದೇವಾಲಯದ ವ್ಯವಸ್ಥೆಯ ಸುಧಾರಣೆಗೆ ರಾಮಪ್ಪನವರು ಅತ್ಯಂತ ಮಹತ್ತರವಾದ ಕೊಡುಗೆಗಳನ್ನ ನೀಡಿದ್ದಾರೆ. ಇಂದು ನಾವು ಸಿಗಂದೂರನ್ನು ಇಷ್ಟು ಸುಸಜ್ಜಿತ, ಶಾಂತ ಮತ್ತು ಭಕ್ತಿಪೂರ್ಣ ತೀರ್ಥ ಕ್ಷೇತ್ರವಾಗಿ ನೋಡ್ತಾ ಇರೋದಕ್ಕೆ ಪ್ರಮುಖವಾದ ಕಾರಣ ಶ್ರೀ ರಾಮಪ್ಪನವರ ಸೇವಾ ಭಾವನೆ. ಕಲ್ಯಾಣ ಮಂಟಪದ ಬಲಭಾಗದ ದಾರಿಯಲ್ಲಿ ನಡೆದು ಹೋದ್ರೆ ನಾವು ಮಾತಾ ಅತಿಥಿ ಗೃಹವನ್ನು ನೋಡ್ತೀವಿ. ಇಲ್ಲಿ ಉಳಿಯುವ ಭಕ್ತರು ಬುಕ್ಕಿಂಗ್ ಕೌಂಟರ್ನಲ್ಲಿ ಹಣ ಪಾವತಿಸಿ ಇಲ್ಲಿನ ರೂಮ್ಗಳನ್ನ ಪಡಿಬಹುದು.
ಅದರ ಮುಂದೆ ಸ್ವಲ್ಪ ದೂರ ನಡೆದ್ರೆ ಮತ್ತೊಂದು ಕಟ್ಟಡ ತಲೆ ಎತ್ತಾ ಇದೆ. ಈ ಕಟ್ಟಡದಲ್ಲಿ ಬಿಸಿ ನೀರಿನ ಸ್ನಾನದ ವ್ಯವಸ್ಥೆ ಮತ್ತು ಶೌಚಾಲಯಗಳನ್ನ ನಿರ್ಮಿಸಲಾಗಿದೆ. ಜೊತೆಗೆ ಇಲ್ಲಿ ಭಕ್ತರು ಹರಕೆ ಮುಡಿ ತೆಗೆಯುವ ಒಂದು ಸಣ್ಣ ಕೊಠಡಿ ಕೂಡ ಇದೆ. ಇನ್ನು ಕಲ್ಯಾಣ ಮಂಟಪದಿಂದ ಎಡಭಾಗದ ದಾರಿಯಲ್ಲಿ ನಡೆದ್ರೆ ನಾವು ನೇರವಾಗಿ ದೇವಾಲಯದ ಭೋಜನಾ ಶಾಲೆಗೆ ತಲುಪ್ತೇವೆ. ಇಲ್ಲಿ ಪ್ರತಿದಿನವೂ ಭಕ್ತರಿಗೆ 3 ಹೊತ್ತು ಅನ್ನ ಪ್ರಸಾದವನ್ನು ನೀಡಲಾಗುತ್ತೆ. ಅನ್ನ ಪ್ರಸಾದದ ಸಮಯ ಬೆಳಗ್ಗೆ 7:30ರಿಂದ 8:30, ಮಧ್ಯಾಹ್ನ 12:30ರಿಂದ 2:30 ಮತ್ತು ರಾತ್ರಿ 8 ಗಂಟೆಯಿಂದ 9:30 ಆಗಿರುತ್ತೆ. ಭೋಜನಾ ಶಾಲೆ ಹಿಂದೆಯೇ ನಾವು ಶರಾವತಿ ವಸತಿ ಗೃಹವನ್ನು ನೋಡ್ಬೋದು. ನಾವು ಬಂದಾಗ ಇದರ ಪಕ್ಕದಲ್ಲೇ ಇನ್ನೂ 2 ಹೊಸ ವಸತಿ ಗೃಹಗಳ ನಿರ್ಮಾಣ ಕಾರ್ಯ ಜೋರಾಗಿ ನಡೀತಾ ಇತ್ತು. ಭಕ್ತರ ಹೆಚ್ಚುತ್ತಿರುವ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಸೌಲಭ್ಯಗಳನ್ನ ವಿಸ್ತರಿಸ್ತಾ ಇದ್ದಾರೆ. ಸಿಗಂದೂರು ಚೌಡೇಶ್ವರಿ ದೇವಿ ಕೇವಲ ಈ ಪ್ರದೇಶಕ್ಕಷ್ಟೇ ಸೀಮಿತವಲ್ಲ. ಇಡೀ ಕರ್ನಾಟಕದ ಜನತೆ ದೇವಿಯನ್ನು ದುಷ್ಟರಿಗೆ ಶಿಕ್ಷಕಿಯಾಗಿ, ಭಕ್ತರಿಗೆ ರಕ್ಷಕಿಯಾಗಿ ಆರಾಧಿಸ್ತಾರೆ. ವಿಶೇಷವಾಗಿ ಕಳ್ಳತನ, ಕೇಡು, ಅನ್ಯಾಯಗಳಿಂದ ರಕ್ಷಣೆ ನೀಡುವ ದೇವಿಯಾಗಿ ತಾಯಿ ಚೌಡೇಶ್ವರಿಯ ಆರಾಧನೆ ಅತ್ಯಂತ ಪ್ರಸಿದ್ಧ. ದೇವಾಲಯದ ಒಳಗಿನ ಎಲ್ಲ ಸ್ಥಳಗಳನ್ನು ವೀಕ್ಷಿಸಿ ಹೊರಗೆ ಬಂದಾಗ ನಾವು ದೇವಾಲಯದ ಪಕ್ಕದಲ್ಲೇ ಇರುವ ಈ ಕ್ಷೇತ್ರದ ಕ್ಷೇತ್ರಪಾಲ ದೇವರಾದ ಶ್ರೀ ಭೂತರಾಯರ ಗುಡಿಗೆ ತಲುಪ್ತೀವಿ. ಇಲ್ಲಿನ ಒಂದು ವಿಶೇಷ ಸಂಪ್ರದಾಯವೇನಪ್ಪ ಅಂದ್ರೆ, ಭಕ್ತರು ತಮ್ಮ ಹರಕೆಗಳನ್ನು ಒಂದು ಚೀಟಿಯಲ್ಲಿ ಬರೆದು ಭೂತರಾಯರ ಮುಂದೆ ಕಟ್ಟಿ ಹೋಗ್ತಾರೆ. ಹೀಗೆ ಕಟ್ಟಿ ಹೋದ ಹರಕೆಗಳು ದೇವರ ಕೃಪೆಯಿಂದ ಪೂರ್ತಿಯಾಗ್ತವೆ ಅನ್ನೋದು ಇಲ್ಲಿ ದೀರ್ಘಕಾಲದ ನಂಬಿಕೆ. ಪ್ರಿಯ ವೀಕ್ಷಕರೇ, ಇದು ನಮ್ಮ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಾಲಯದ ಭೇಟಿಯ ಅನುಭವ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ. ನಮಸ್ಕಾರ.